ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ 2 मिनट की मान का सम्मान का श्रद्धा का बार बार नमन। मन के भाव भावनाओं के बादल से बन जाते हैं। देश के हर पर्व पर, हर गर्व पर ये वीर शहीद सदा याद आते हैं। राष्ट्रीय समर स्मारक पर माननीय प्रधानमंत्री द्वारा ಯೋಧರ ಸ್ಮಾರಕಕ್ಕೆ ಹೋಗಿದ್ದು, ಅಲ್ಲಿ ಮೋದಿ ಮೌನಾಚರಣೆಯನ್ನು ಮಾಡಿದ್ದು, ಅವರಿಗೆ ಗೌರವ ಸಲ್ಲಿಸಿದ್ದು. ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ, ಸೈನಿಕರಿದ್ದರೆ ನಾವು ನಾಳಿನ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮನ್ನು ತಾವು ಬಲಿ ಕೊಟ್ಕೊಳ್ಳುವಂಥ ಆ ಮನೋಭಾವನೆ ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ. ಅದು ಅದಕ್ಕೆ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಏನು ಅಂದರೆ ಈ ಗುಡಿಯ ದೇವರಿಗೆ ನಮಸ್ಕಾರ ಮಾಡೋದಕ್ಕಿಂತ ಮೊದಲು ಒಂಥರ ಗಡಿಯ ದೇವರಿಗೂ ನಮಸ್ಕಾರ ಮಾಡಿ ಅಂತೇಳಿ ಅಂತ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಗುಡಿಯ ದೇವರಲ್ಲಿ ನಮಸ್ಕಾರ ಮಾಡುವಂಥ ಸಂದರ್ಭದಲ್ಲಿ ಗಡಿಯ ದೇವರುಗಳಿಗೆ ಹೆಚ್ಚಿನ ಶಕ್ತಿ ಕೊಡಪ್ಪ ಅಂತೇಳಿ ಬೇಡ್ಕೋಬೇಕು ಅಂತ. ಅವರಿದ್ದರೆ ನಾವು, ಅವರಿಲ್ಲ ಅಂದ್ರೆ ಇಲ್ಲ. ಏನು ಈ ಗಡಿನಲ್ಲಿ ಏನು ಸಾಮಾನ್ಯ ಸಂಗತಿನ? ಜೊತೆಗೆ ದೈಹಿಕ ಬಲದ ಜೊತೆಗೆ ಈ ಆತ್ಮ ಬಲ ಏನಿದೆ ಅದರ ದ್ಯೋತಕ ಸೈನಿಕರು. ಯಾಕಂದ್ರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಆ ದೃಢತೆಯನ್ನ ತೋರುವಂಥವ್ರು. ಅದು ಅವರಿದ್ರೆ ನಾವು, ನಿಜ. ಅವರಿಲ್ಲ ಅಂದ್ರೆ ನಾವಲ್ಲ. ಎಲ್ಲ ನೋಡಿ ಈ ರೀತಿ ಹದ್ದಿನ ಖಂಡಿತರ ಕಾದು ನಮ್ಮ ಪ್ರಾಣ ರಕ್ಷಣೆಗೆ ಅವ್ರ ಜೀವ ಕೊಟ್ಕೊಳ್ಳೋಕ್ಕೆ ತಯಾರಾಗಿದ್ದರೂ ಕೂಡ ಅಲ್ಲಲ್ಲೇ ಅಹಿತಕರ ಘಟನಾವಳಿಗಳಾಗ್ಬಿಡ್ತವೆ. ಅಂಥದ್ರಲ್ಲಿ ಪ್ರತಿಮಾ, ನಾನು ಮೊನ್ನೆ ನಮ್ಮ ನ್ಯೂಸ್ನಲ್ಲಿ ನಾನು ನೋಡ್ತಾ ಇದ್ದೆ, ಈ ಕಂದಕಕ್ಕೆ ಲಾರಿ ಬಿದ್ದು ಒಂದು 20 ಜನ ಯೋಧರು ಹೋಗ್ಬಿಟ್ರು ಅಂತ ಥರ ಹೊಟ್ಟೆ ಉರಿದಂಗೆ ಆಗ್ಬಿಡ್ತು. ಯಾಕಂದರೆ ಈ ನೋಡಿ, ನಮ್ಮಂಥವ್ರನ್ನ 1000 ಜನ ಹಾಕಿದ್ರು ಕೂಡ ಒಬ್ಬ ಸೈನಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂತ. ಹಾಗೆ ಇದು ಸಂಗತಿ. ಒಬ್ಬ ಸೈನಿಕ ಹೋಗ್ಬಿಟ್ರೆ ನಿಜವಾದ ತಾಯಿ ಭಾರತಿ ಕಣ್ಣೀರು ಹಾಕೋದು ಆವಾಗಲೇ ಇದು. ಸೊ ಅಂಥ ಸೈನಿಕರಿಗೆ ಗೌರವ ಸಮರ್ಪಣೆ. ಅದಾದಮೇಲೆ ಮೋದಿಯವರು ಪುಸ್ತಕದಲ್ಲಿ ಬರೀತಾರೆ, ನಾವು ನೋಡ್ತಾ ಇದ್ದೀವಿ. ರಕ್ಷಣಾ ಸಚಿವರು ಕೂಡ ಉಪಸ್ಥಿತರಿರೋದು. ಒಂದು ಕ್ಷಣ ಮೋದಿ ಯೋಚನೆ ಮಾಡ್ತಾ ಇದ್ದಾರೆ. Our heroes, their sacrifice, words of reverence, words of gratitude, powerful feelings that can fill our hearts with something that is far bigger than us. And today we bow our heads in respect but stand tall with pride, knowing that we belong to a country where throughout history brave men and women have always answered the call to fight for freedom. डिजिटल पुस्तिका में विचार दर्ज हो गए हैं, परंतु हृदय से हर ನಿಜವಾದ ದೇಶಭಕ್ತರು ಸೈನಿಕರು ಸ್ಮರಣೆಯೊಂದೇ ಸಾಧ್ಯ. ತಮ್ಮ ಪ್ರಾಣಾರ್ಪಣೆಗೆ ಸದಾ ಸಿದ್ಧವಾಗಿರ್ತಾರೆ. ಒಬ್ಬ ಸೈನಿಕನ ದೊಡ್ಡ ಕನಸು ಏನು ಅಂತಂದರೆ, ನಾನು ಯುದ್ಧರಂಗದಲ್ಲಿ ಸಾಯಬೇಕು, ಸಾಯುವಂಥ ಸಂದರ್ಭದಲ್ಲಿ ಎದುರುಗಡೆ ಶತ್ರುಗಳನ್ನು ರುಂಡ ಚೆಂಡಾಡಿ ಸಾಯಬೇಕು. ಇದು ಈ ರೀತಿ ಮನೋಭಾವನೆ ಇದೆಯಲ್ಲ. ಒಂದು ಸರಿ ಏನಾದರೂ ಹರ ಹರ ಮಹಾದೇವ್ ಘೋಷಣೆ ಮೊಳಗ್ತು ಅಂತಂದರೆ, ಒಂದು ಸರಿ ತಾಯಿ ದುರ್ಗೆಯನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ ಮುಗೀತು. ದುರ್ಗೆಯ ಆವಾಹನೆ, ಶಿವನ ಆವಾಹನೆ. ಸೊ ಅಂಥದ್ರಲ್ಲಿ ಮೋದಿ ಏನು ಬರೀಬೇಕು ಒಂದು ಕ್ಷಣ ಯೋಚನೆ ಮಾಡಿದ್ರು. ಯಾಕಂದರೆ ಈ ಸೈನಿಕರ ಸೇವೆ ಇದೆಯಲ್ಲ ಪ್ರತಿಮಾ, ಅದು ಶಬ್ದಗಳಿಗೆ ನಿಲುಕದೇ ಇರುವಂಥದ್ದು. ಹೀಗಾಗಿನೇ ಮೋದಿ ಒಂದು ಕ್ಷಣ ಆ ಪೆನ್ನನ್ನು ಹಿಡ್ಕೊಂಡು ಯೋಚನೆ ಮಾಡಿದ್ರು, ಏನು ಬರೀಬೇಕು ನಾನು ಅಂತ. ಎಸ್, ನಾವು ನೋಡ್ತಾ ಇದ್ದೀವಿ ಸೈನಿಕರಿಗೆ ಗೌರವ ಸಮರ್ಪಣೆ ಮಾಡಿ ಹೊರಟಿರುವಂಥ ಪ್ರಧಾನಿ ಮೋದಿ, ಅವರಿಗೆ ಕೈ ಮುಗಿದು ಬೀಳ್ಕೊಡ್ತಿರುವಂಥ ರಕ್ಷಣಾ ಸಚಿವರು ಕರ್ತವ್ಯ ಪಥದತ್ತ ಸಾಗ್ತಾ ಇದ್ದಾರೆ. ಕರ್ತವ್ಯ ಪಥ ಅಂದಾಗ ನಾವು ಹೇಳಬೇಕು, ಅದು ರಾಜಪಥ ಆಗಿತ್ತು. ನಿಜ. ರಾಜಪಥ ಬೇಡ, ಅದು ಕರ್ತವ್ಯ ಪಥ ಆಗಬೇಕು ಅಂತ. ಎಸ್, ಎಲ್ಲರೂ ಕೂಡ ಕರ್ತವ್ಯ ಪಥದಲ್ಲಿ ಸಾಗ್ಬಿಟ್ರೆ ದೇಶ ಹೆಂಗಿರುತ್ತೆ? ನಿಜ. ಅದರ ದ್ಯೋತಕವಾಗೇ ಇರುವಂತ. ಹೌದೌದು. ಹೆಂಗತ್ತ ಅಡೆತಡೆಗಳು ಬರ್ಬೋದು, ಸೋಲು ಗೆಲುವುಗಳಿರ್ಬೋದು, ನೋವುಗಳಿರ್ಬೋದು, ಸಂಕಟಗಳಿರ್ಬೋದು. ಅದಕ್ಕೆ ಕುವೆಂಪು ಹೇಳ್ತಾರೆ, ಆತ್ಮವಚ್ಚಿದವೆಂದು ಜನ್ಮಗಳು ಬಹವೆಂದು ಮೃತ್ಯುನಶ್ವರವೆಂದು ಭಾರತಿಗೆ ಜಯವೆಂದು ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಕುಗ್ಗದಿ ಜಗ್ಗದಿ ಹಿಗ್ಗಿ ನಡೆ ಮುಂದೆ ಅನ್ನುವಂಥ ಮಾತಿದೆಯಲ್ಲ, ಅದು ಕರ್ತವ್ಯ ಪಥದಲ್ಲಿ ಇವತ್ತು ನಮ್ಮ ಸೈನಿಕರು ಹೆಜ್ಜೆ ಇಡುವಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ, ನಾವು ಸುರಕ್ಷಿತವಾಗಿದ್ದೀವಿ ನಾವು ಅನ್ನುವಂಥ. ಒಂದು ಕಡೆ ದೇಶದ ಸಂವಿಧಾನ, ಮತ್ತೊಂದೆಡೆ ಇಲ್ಲಿನ ಸಾಂಸ್ಕೃತಿಕ ವೈವಿಧ್ಯತೆ, ಅದರ ಜೊತೆಗೆ ರಾಜತಾಂತ್ರಿಕ ವ್ಯಾಪ್ತಿ, ಅದನ್ನ ವೀಕ್ಷಕರಿಗೆ ತಿಳಿಸುವಂತಹ ಒಂದು ಈ ಪ್ರದರ್ಶನ ಇವತ್ತಿನ ಮಟ್ಟಿಗೆ ನಡೆಯುತ್ತೆ. ಹಾಗಾಗಿಯೇ ಯುರೋಪ್ ನಾಯಕರು ಅತಿಥಿಗಳಾಗಿ ಆಗಮಿಸಿರುವಂಥದ್ದು ಐರೋಪ್ಯ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವ್ಯಾನ್ ಮತ್ತು ಐರೋಪ್ಯ ಆಯೋಗದ ಅಧ್ಯಕ್ಷರಾದಂತಹ ಆಂಟೋನಿಯೋ ಕೋಸ್ಟಾ ಈ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ.